ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಜೂನ್ ಮಾಸದಿಂದ ದೀರ್ಘ ಸಂಚಾರ ಗ್ರಹ ಆಗಿರುವಂತಹ ದೇವಗುರು ಬೃಹಸ್ಪತಿ ತನ್ನ ಸ್ಥಾನವನ್ನು ಮುಖ್ಯವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸ್ಥಾನವನ್ನು 5 ತಿಂಗಳ ಕಾಲ, ಅಂದರೆ ಜೂನಿಂದ ಅಕ್ಟೋಬರ್ 31ರವರೆಗೂ ಕೂಡ ಈ 5 ತಿಂಗಳ ಕಾಲ ಮುಖ್ಯವಾಗಿ ಈಗ ಮಿಥುನ ರಾಶಿಯಲ್ಲಿರುವಂತಹ ದೇವಗುರು ಬೃಹಸ್ಪತಿ ಕಟಕ ರಾಶಿಗೆ ಮುಖ್ಯವಾಗಿ ಗುರುವಿನ ಉಚ್ಚಸ್ಥಾನ ಅಂತ ಹೇಳ್ತೇವೆ. ಇಂತಹ ಅದ್ವಿತೀಯವಾಗಿ ಬಲಾಢ್ಯವಾಗಿರುವಂತಹ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಅದ್ಭುತವಾಗಿರುವಂತಹ ರಾಜಯೋಗದ ಫಲಗಳನ್ನು ನೀಡ್ತಾರೆ, ಮತ್ತಷ್ಟು ರಾಶಿಗಳಿಗೆ ಮಿಶ್ರ ಫಲಗಳನ್ನು ನೀಡ್ತಾರೆ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡುತ್ತಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮತ್ತು ಅಂತಹ ದ್ವಾದಶ ರಾಶಿಗಳಲ್ಲಿ ಈ ದೇವಗುರು ಬೃಹಸ್ಪತಿಯ ಈ ಆರ್ಭಟ ಅನ್ನೋದು, ಇವರ ಸಂಚಾರ ಅನ್ನೋದು ಯಾವ ವಿಷಯದಲ್ಲಿ ಅನುಕೂಲವಾಗಿರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ, ಯಾಕಂದರೆ ಇವರಿಗೆ ಅಂದರೆ ಕಳೆದ 6.5 ವರ್ಷಗಳಿಂದ 7 ಅಂದರೆ 7.5 ಹಂತದಲ್ಲಿ ಇದ್ದರು. ಮತ್ತು 2025ರಿಂದ ದೀರ್ಘ ಸಂಚಾರ ಗ್ರಹಗಳು ಯಾವುದೂ ಕೂಡ ಅನುಕೂಲ ಇಲ್ಲ. ಯಾಕಂದರೆ ಲಗ್ನದಲ್ಲೇ ರಾಹು, ಸಪ್ತಮದಲ್ಲಿ ಕೇತು. ಈಗ ಮುಖ್ಯವಾಗಿ ಪರ್ಟಿಕ್ಯುಲರಾಗಿ ನಾವು ನೋಡಬೇಕು ಅಂದರೆ ಗುರು ಮಾತ್ರ ಪಂಚಮ ಸ್ಥಾನದಲ್ಲಿ ಅನುಕೂಲವಾಗಿದ್ದರು. ಇನ್ನು ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ 7.5 ಕೊನೆಯ ಹಂತ ನಡೀತಾ ಇತ್ತು. ಬಟ್ ಇಷ್ಟು ದಿನಗಳ ಕಾಲ ಸ್ವಲ್ಪ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲಗಳನ್ನು ಪಡೆಯೋದಾಗಿರಬಹುದು, ಅಥವಾ ಅವರ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಆಗಿರುವಂತಹ ವಿಷಯಗಳು ನಡೀತಾ ಇದ್ರೂ ಕೂಡ ಅದು ಕೇವಲ ಇವರಿಗಿರುವಂತಹ ಗುರುಬಲ. ಆದರೆ ಜೂನಿಂದ ಈ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗ್ತಾ ಇರುತ್ತೆ. ಪ್ರತಿಕೂಲ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭಗಳು. ಈಗ 7.5ನಿಂದ ಅನೇಕ ವಿಧವಾಗಿರುವಂತಹ ಈ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಕೂಡ ವಾತಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಕಾಲಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಬೆನ್ನು ಮೂಳೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಓಡಾಡೋಕ್ಕಾಗಲ್ಲ ಇತ್ಯಾದಿ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಮಜಲ್ ಕ್ರ್ಯಾಂಪ್ಸ್ ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಸಂದರ್ಭ. ಇನ್ನು ಜನ್ಮದಲ್ಲೇ ರಾಹು ಜನ್ಮದಲ್ಲಿ ಇದ್ದಾಗ ಪರ್ಟಿಕ್ಯುಲರಾಗಿ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ, ಆರೋಗ್ಯ ವಿಷಯಗಳಲ್ಲಾಗಿರಬಹುದು, ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಮನಿ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಾಗಿರಬಹುದು, ಸ್ವಯಂಕೃತಾಪರಾಧಗಳಿಂದ ಕೆಲವೊಂದು ಮಿಸ್ಟೇಕ್ಸ್ ಮಾಡೋದು, ರಿಗ್ರೆಟ್ ಆಗೋದು, ಅಯ್ಯೋ ಈ ರೀತಿ ತಪ್ಪು ಮಾಡಬಾರ್ದಾಗಿತ್ತು ಅಂತ ಅನ್ನೋದು, ಬಟ್ ಅದೇ ರೀತಿ ಮಿಸ್ಟೇಕ್ ಮಾಡೋದು ಮತ್ತೆ ರಿಗ್ರೆಟ್ ಆಗೋದು, ಈ ರೀತಿ ವಿಷಯಗಳನ್ನು ಮಾಡ್ತಾ ಬಂದರು. ಇನ್ನು ಸಪ್ತಮದಲ್ಲಿ ಕೇತು ಇರೋದರಿಂದ ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿಯ ಜೊತೆಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಈಗೋ ಕ್ಲಾಶಸ್ ಆಗಿರ್ಬೋದು, ಅಪಾರ್ಥಗಳಾಗಿರ್ಬೋದು ಇತ್ಯಾದಿ ವಿಷಯಗಳ ಮುಖಾಂತರ ಈ ವೈವಾಹಿಕ ಜೀವನದಲ್ಲಿ ಅಂದರೆ ಕೆಲವೊಂದು ಸವಾಲುಗಳನ್ನು ನೋಡ್ತಾ ಬಂದಿದ್ದರು. ಆದರೆ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರಾಗಿ ಗುರುಬಲ ಪಂಚಮ ಸ್ಥಾನದಲ್ಲಿ ಅನುಕೂಲವಾಗಿತ್ತು ಎಲ್ಲ ರೀತಿಯಲ್ಲಿ. ಬಟ್ ಈಗ ಬರ್ತಾ ಇರುವಂತಹ ಜೂನ್ ಮಾಸದಿಂದ ಅಕ್ಟೋಬರ್ ಕೊನೆ 5 ತಿಂಗಳವರೆಗೂ ಕೂಡ ಋಣರೋಗ ಶತ್ರುಸ್ಥಾನ ಆಗಿರುವಂತಹ ಷಷ್ಠಭಾವದಲ್ಲಿ ದೇವಗುರು ಬೃಹಸ್ಪತಿ ಮತ್ತಷ್ಟು ಸವಾಲುಗಳನ್ನು ನೀಡುತ್ತಾ ಕುಂಭರಾಶಿಯವರ ತಾಳ್ಮೆಗೆ ಒಂದು ರೀತಿಯ ಪರೀಕ್ಷೆಯನ್ನು ನೀಡ್ತಾ ಇದ್ದಾರೆ. ಇವರ ಕೆಲವೊಂದು ವಿಷಯಗಳಲ್ಲಿ, ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಪ್ರತ್ಯರ್ಥಿಗಳನ್ನು ಗೆಲ್ಲುವಂತಹ ವಿಷಯಗಳಲ್ಲಾಗಿರ್ಬೋದು, ಮತ್ತಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಕೆಲವೊಂದು ಪ್ರತಿಕೂಲ ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಯಾಕಂದರೆ 6ನೇ ಮನೆ, ಯಾಕಂದರೆ ಗುರು ಬಂದು ಕುಂಭರಾಶಿಗೆ ಧನಲಾಭಾಧಿಪತಿಯಾಗಿರ್ತಾರೆ, ದ್ವಿತೀಯ ಸ್ಥಾನಕ್ಕೆ ಮತ್ತು ಲಾಭಸ್ಥಾನ ಏಕಾದಶ ಸ್ಥಾನಕ್ಕೆ ಅಧಿಪತಿಯಾಗಿರ್ತಾರೆ. ಸೊ ಆಗಿರೋದ್ರಿಂದ ಮೇನ್ಲಿ ಈ 6ನೇ ಮನೆಗೆ ಬಂದಿರೋ ಕಾರಣದಿಂದ ಮನಿ ರಿಲೇಟೆಡ್ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಮನಿ ಲಾಸ್ ಅನ್ನೋದು, ಅನಾವಶ್ಯಕವಾಗಿ ಎಷ್ಟು ಸೇವಿಂಗ್ಸ್ ಮಾಡ್ಕೋಬೇಕು, ಎಷ್ಟು ಖರ್ಚುಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು, ಎಷ್ಟು ವಿಷಯಗಳಲ್ಲಿ ಇವತ್ತೊಂದು 5,000 ಉಳೀತು ಅಂದರೆ ನಾಳೆ ಯಾವುದೋ ಒಂದು ರೀತಿಯಲ್ಲಿ ಒಂದು 10,000 ಕಮಿಟ್ಮೆಂಟ್ ಅನ್ನೋದು ಇವ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಆದ್ದರಿಂದ ಈ ಮನಿ ವಿಷಯಗಳಲ್ಲಿ, ಯಾಕಂದರೆ ಧನಸ್ಥಾನ ಅಲ್ವಾ, ಧನ ಕುಟುಂಬ ಸ್ಥಾನ ಆಗಿರೋದ್ರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಬಟ್ ಅನಿವಾರ್ಯ, ತಪ್ಪದೇ ಮಾಡಲೇಬೇಕು.
ಸೊ ಏನಾಗುತ್ತೆ, ಮಾಡ್ಕೊಂಡಿರುವಂತಹ ಸೇವಿಂಗ್ಸ್ನ ಯೂಸ್ ಮಾಡ್ಕೊಳ್ಳುವಂತಹ ಸಂದರ್ಭಗಳು, ಅದು ಸೇವಿಂಗ್ಸ್ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಈ ಸಾಲ ಮಾಡುವಂತಹ ಸಂದರ್ಭಗಳು ಕೂಡ ಇಲ್ಲಿ ಈ ಗೋಚಾರದಿಂದ ಈವರೆಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗ್ತದೆ. ಜೂನಿಂದ ಷಷ್ಠಭಾವ ಅನ್ನೋದು ಅದು ಅಷ್ಟೊಂದು ಒಳ್ಳೆಯದಲ್ಲ. 5 ತಿಂಗಳ ಕಾಲ ಮುಖ್ಯವಾಗಿ ಓದ್ಕೊಳ್ಳುವಂತಹ ಅಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ದಿಸ್ ಇಸ್ ನಾಟ್ ಅಟ್ ಆಲ್ ಈಸಿ ಟೈಮ್. ಅತಿಯಾಗಿರುವಂತಹ ಆತ್ಮವಿಶ್ವಾಸದಿಂದ ನಮಗೇನು ಈಸಿಯಾಗಿ ಕ್ವಾಲಿಫೈ ಆಗ್ತೀವಿ, ನಮಗೇನು ಸೀಟ್ ಬರುತ್ತೆ, ಈ ಓವರ್ ಕಾನ್ಫಿಡೆನ್ಸ್ ಬೇಡ. ನೀವು ಕರೆಕ್ಟಾಗಿ ಕಷ್ಟಪಟ್ಟು ಓದ್ತಾ ಇದ್ದೀರಾ, ಅದಕ್ಕೆ ಶ್ರಮಕ್ಕೆ ತಕ್ಕಂತೆ ಅನುಕೂಲವಾಗಿದೆ, ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಓಕೆ. ಬಟ್ ಅತಿಯಾಗಿರುವಂತಹ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಬರೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಪಡೆಯುವಂತಹ ಸೀಟುಗಳ ವಿಷಯಗಳಲ್ಲಿ ಓವರ್ ಕಾನ್ಫಿಡೆನ್ಸ್ ಬೇಡ. ಕೊನೆ ಕ್ಷಣದಲ್ಲಿ ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರಿವರ್ಸ್ ಆಗುವ ರೀತಿಯಲ್ಲಿ ನಿಮ್ಮ ಕೆಲವೊಂದು ವಿಷಯಗಳು ಅದು ಪ್ರತಿಕೂಲವಾಗಿ ರಿಸಲ್ಟ್ಸ್ ಬರುವಂತಹ ಚಾನ್ಸಸ್ ಇರೋದರಿಂದ ಸೊ ಯು ಹ್ಯಾವ್ ಟು ಬಿ ವೆರಿ ಫೋಕಸ್ಡ್ ಆನ್ ಯುವರ್ ಎಜುಕೇಷನ್, ಪ್ಲ್ಯಾನಿಂಗ್, ಸ್ಟ್ರಾಟಜಿ, ಹಾರ್ಡ್ ವರ್ಕ್ ಅನ್ನೋದು ಈ ವಿದ್ಯಾರ್ಥಿಗಳ ಕಂಪಲ್ಸರಿ ಈ ಸಂದರ್ಭದಲ್ಲಿ ಫೋಕಸ್ ಮಾಡಬೇಕಾಗಿರುತ್ತೆ. ಇನ್ನು ಜಾಬ್ ಮಾಡುವಂತಹ ವ್ಯಕ್ತಿಗಳು ಕೆರಿಯರ್ ಮೇಲೆ ತುಂಬ ಫೋಕಸ್ ಆಗಿರಬೇಕಾಗಿರುತ್ತೆ. ಮುಖ್ಯವಾಗಿ 6ನೇ ಮನೆ ಋಣರೋಗ ಶತ್ರುಸ್ಥಾನ, ನಿಮ್ಮ ಅಭಿವೃದ್ಧಿಗೆ ಆತಂಕ ಪಡಿಸುವಂತಹ, ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಕೆಟ್ಟ ಹೆಸರು ಬರುವಂತಹ ಅಥವಾ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುವಂತಹ ಪ್ರಯತ್ನಗಳು ನಿಮ್ಮ ಪ್ರತ್ಯರ್ಥಿಗಳು, ನಿಮ್ಮ ಸಹೋದ್ಯೋಗಿಗಳು ಮಾಡಬಹುದು. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಇವರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅನಾವಶ್ಯಕವಾಗಿರುವಂತಹ ವಿಷಯಗಳ ಜೊತೆಗೆ ಅನಾವಶ್ಯಕವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ಸ್ನೇಹ ಬೆಳೆಸೋದು ಅಥವಾ ನಿಮ್ಮ ರಹಸ್ಯಗಳನ್ನು ಹಂಚ್ಕೊಳ್ಳೋದು ಅಷ್ಟು ಸೂಕ್ತವಲ್ಲ. ಇನ್ನು ವಿದೇಶಗಳಲ್ಲಿ ವಿದ್ಯಾ, ಉದ್ಯೋಗ, ವ್ಯಾಪಾರ, ಆರ್ಥಿಕ ಈ ವ್ಯವಹಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳು ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ನಿಮ್ಮ ವೀಸಾ ರೆನ್ಯೂವಲ್ ಆಗಿರ್ಬೋದು, PR ಆಗಿರಬಹುದು ಅಥವಾ ಜಾಬ್ ಟ್ರಯಲ್ಸ್ ಆಗಿರಬಹುದು. ಮುಖ್ಯವಾಗಿ ಈ ವಿಷಯಗಳಲ್ಲಿ ನೀವು ಪ್ರತಿಯೊಂದು ಕೂಡ ಪೋಸ್ಟ್ಪೋನ್ ಮಾಡೋದು. ಯಾಕಂದರೆ 7.5 ಕೊನೆಯ ಹಂತ, ಶನಿ ರಾಶ್ಯಾಧಿಪತಿ ಶನಿ ದ್ವಿತೀಯದಲ್ಲಿರೋದ್ರಿಂದ ಕೆಲವೊಂದು ಆ ಲೇಸಿನೆಸ್ ಅನ್ನೋದಿರುತ್ತೆ. ಇವತ್ತು ಮಾಡಬೇಕಾಗಿರೋ ಅನ್ನೋದು ನಾಳೆ ಮಾಡೋದು ಅಥವಾ ಲಾಸ್ಟ್ ಡ್ಯೂ ಡೇಟ್, ಕೊನೆಯ ಡೇಟ್ ಬಂದಾಗ ಅದಕ್ಕೋಸ್ಕರ ಪ್ರಯತ್ನ ಮಾಡೋದು, ಅದರಲ್ಲಿ ವಿಫಲತೆ ಹೊಂದೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಪೀಪಲ್ ಆರ್ ಸ್ಟೇಯಿಂಗ್ ಇನ್ ಔಟ್ಸೈಡ್ ಆರ್ ಅಬ್ರಾಡ್ ಇನ್ ಅದರ್ ಕಂಟ್ರೀಸಲ್ಲಿರುವಂತಹ ಕುಂಭರಾಶಿ ಜಾತಕರು. ಇನ್ನು ಈ ಸಂದರ್ಭದಲ್ಲಿ ತುಂಬ ದಿನಗಳಿಂದ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ, ತುಂಬ ದಿನಗಳಿಂದ ಕನಸು ಅಂದರೆ ಇಷ್ಟಪಟ್ಟಿರುವಂಥ ವಾಹನ ಪರ್ಚೇಸ್ ಮಾಡಬೇಕು, ಇಷ್ಟಪಟ್ಟಿರುವಂತಹ ಮನೆ ಪರ್ಚೇಸ್ ಮಾಡಬೇಕು, ಇಷ್ಟಪಟ್ಟಿರುವಂತಹ ಅದು ಜಾಸ್ತಿ ಆದರೂ ಪರವಾಗಿಲ್ಲ, ಸಾಲ ಆದರೂ ಪರವಾಗಿಲ್ಲ, EMI ಆದರೂ ಪರವಾಗಿಲ್ಲ, ನಾನು ತಗೊಳ್ತೀನಿ ಅನ್ನುವಂತಹ ಈ ಕಠಿಣ ಮತ್ತು ಮೊಂಡು ಮನಸ್ಸು ಅಥವಾ ನಿರ್ಧಾರಗಳು ಬೇಡ ಈ ಸಂದರ್ಭದಲ್ಲಿ. ಯಾಕಂದರೆ ಇನ್ ಕೇಸ್ ನೀವು ತಗೊಂಡ್ರೂ ಕೂಡ ಬರುವಂತಹ ದಿನಗಳಲ್ಲಿ ಕೆರಿಯರ್ ಲಾಸ್ ಆಗುವಂಥದ್ದು, ಉದ್ಯೋಗ ಕಳ್ಕೊಳ್ಳುವಂತಹ ಸಾಧ್ಯತೆಯು ಉದ್ಯೋಗ ಸ್ಥಾನದ ದಶಮ ಸ್ಥಾನದ ಮೇಲೆ ನೇರ ದೃಷ್ಟಿ ಬೀಳೋದ್ರಿಂದ ಮುಖ್ಯವಾಗಿ ಜಾಬ್ ಲಾಸ್ ಅನ್ನೋದು ತುಂಬ ಇಂಡಿಕೇಟ್ ಆಗ್ತಾ ಇರುತ್ತೆ. ಯಾಕಂದರೆ ದಶಮ ಸ್ಥಾನ ಮತ್ತು ವ್ಯಯಸ್ಥಾನದ ಮೇಲೆ ಈ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮುಖ್ಯವಾಗಿ ಜಾಬ್ ಲಾಸ್ ಅನ್ನೋದು ಕೆರಿಯರಲ್ಲಿ ನಿಮಗೆ ಆತಂಕಗಳು ಬರೋದಾಗಿರಬಹುದು, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರೋದಾಗಿರಬಹುದು, ಅಥವಾ ಆದಾಯ ಕಮ್ಮಿ ಆಗೋದಾಗಿರ್ಬೋದು. ಇಂತಹ ವಿಷಯಗಳಿರೋದ್ರಿಂದ ರಿಸ್ಕ್ ಆದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಪೇ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ಮೊಂಡು ಸಾಹಸ ಈ ಸಂದರ್ಭದಲ್ಲಿ ಈ 5 ತಿಂಗಳ ಕಾಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ. ಯಾವುದೇ ಈ ರೀತಿ ಹಠ ಛಲ ಇರಬೇಕು. ಆದರೆ ಈ ಸಾಲಗಳಿಂದ ಅಥವಾ ಏನಾದರೂ ಪರವಾಗಿಲ್ಲ, ನಾನು ಮೊಂಡು ಧೈರ್ಯದಿಂದ, ಯಾಕಂದರೆ ದೀರ್ಘ ಸಂಚಾರ ಗ್ರಹಗಳಲ್ಲಿ ಯಾವುದೇ ಗ್ರಹ ಕೂಡ ನಿಮಗೆ ಅನುಕೂಲತೆ ನೀಡ್ತಾ ಇಲ್ಲ. ಸೊ ಈ 5 ಮಂತ್ಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ತುಂಬ ಕೇರ್ಫುಲ್ಲಾಗಿ ಇರಬೇಕಾಗಿರುತ್ತೆ. ನಿಮ್ಮ ಪ್ರತ್ಯರ್ಥಿಗಳು, ಸಹೋದ್ಯೋಗಿಗಳು ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಅಂದರೆ ದ್ವೇಷ ಸಾಧಿಸ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಹೆಸರಿಗೆ, ನಿಮ್ಮ ಫೇಮ್, ನೇಮ್ ಮತ್ತು ಕೆರಿಯರಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಕೆಟ್ಟ ಹೆಸರು ಬರುವಂತಹ ಪ್ರಯತ್ನಗಳು ಕೂಡ ಮಾಡಬಹುದು. ಸೊ ಇದರಿಂದ ಮುಖ್ಯವಾಗಿ ನಿಮ್ಮ ಈ ಕೆಲವೊಂದು
ನಿಮ್ಮದೇ ಆಗಿರುವಂತಹ ಒಂದು ಸರ್ಕಲ್, ಒಂದು ನೆಟ್ವರ್ಕ್ ಇರುತ್ತೆ, ಒಂದು ಗುಂಪು ಇರುತ್ತೆ, ಅದರಲ್ಲಿ ಒಂದು ಬ್ಯಾಡ್ ನೇಮ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಶತ್ರುಗಳ ಸಂಖ್ಯೆ ವಿಪರೀತವಾಗಿರುತ್ತೆ. ನಿಮ್ಮ ಕೆಲಸ ನೀವು ಮಾಡಿದ್ರೂ, ಯಾರ ತಂಟೆಗೆ ಹೋಗದಿದ್ರೂ ಕೂಡ ಶತ್ರುಗಳ ಸಂಖ್ಯೆ ಅನ್ನೋದು ಹೆಚ್ಚಳವಾಗ್ತಾ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಹಣಕಾಸಿನ ವಿಷಯಗಳು, ಯಾಕಂದರೆ ಋಣ, ರೋಗ, ಶತ್ರುಸ್ಥಾನ, 6ನೇ ಮನೆ, ಷಷ್ಠಭಾವ. ಸೊ ವಿಪರೀತವಾಗಿ ಕಷ್ಟಪಡ್ತೀರ. ಆದರೆ ಕಷ್ಟಪಟ್ಟಿರುವಂತಹ ವಿಷಯಗಳಲ್ಲಿ ಅನೇಕ ದೋಷಗಳಿರುತ್ತೆ. ಅದರಲ್ಲಿ ಅನೇಕ ದೋಷಗಳು, ನಿಮ್ಮ ಮೇಲಧಿಕಾರಿಗಳು ಕ್ವಾಲಿಟಿ ಚೆಕ್ಸ್ ಅಂತೆ, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂತೆ, ನೀವು ಕಷ್ಟಪಟ್ಟಿರ್ತೀರ. ಬಟ್ ಅದರಲ್ಲಿರುವಂತಹ ಅನೇಕ ಎರರ್ಸನ್ನು ಕಂಡುಹಿಡಿದು ಅದ್ರ ಬಗ್ಗೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಕೆಲಸಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಅಥವಾ ವಾರ್ನಿಂಗ್ ಕೊಡುವಂತಹ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ವರ್ತನೆ ಮಾಡಬಹುದು. ಆದ್ದರಿಂದ ಮಾಡುವಂತಹ ಕೆಲಸದಲ್ಲಿ ಗುಣಮಟ್ಟದವಾಗಿರುವಂತಹ ಕ್ವಾಲಿಟಿ ಇರುವಂತಹ ವರ್ಕನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಸರಿಯಾಗಿರಲ್ಲ. ಹಣ ಬರುತ್ತೆ, ಖರ್ಚಾಗ್ತಾ ಇರುತ್ತೆ. ಬಟ್ ಯಾವುದು ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಇಂತಹ ವಿಷಯಗಳಲ್ಲಿ ಶೂನ್ಯ ನಾಲೆಡ್ಜ್. ಯಾಕಂದರೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಡಿಪಾಸಿಟ್ ಮಾಡ್ತಾಯಿದ್ದೀವಿ, ಯಾರಿಗೆ ಕೊಡ್ತಾಯಿದ್ದೀವಿ ಅನ್ನೋಂಥ ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ಲ. ಸೊ ಆದ್ದರಿಂದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ವಿಷಯದಲ್ಲಿ ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಪೋಷಕರಿಗೆ ಕೊಡಿ ಅಥವಾ ನಿಮ್ಮ ಜೀವನ ಸಂಗಾತಿಗೆ ಈ ಜವಾಬ್ದಾರಿಯನ್ನು ಒಪ್ಪಿಸಿ. ಸೊ ಆದ್ದರಿಂದ ಸಾಕಷ್ಟು ನೀವು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರಬಹುದು ಬಗೆಹರಿಸಬಹುದು. ಮುಖ್ಯವಾಗಿ ಈ ಪಂಚಮ ದೃಷ್ಟಿ ಇರೋದರಿಂದ, ಈ ಪಂಚಮ ದೃಷ್ಟಿ ದಶಮ ಸ್ಥಾನ ಅಂದರೆ ವೃಶ್ಚಿಕದ ಮೇಲೆ ಬೀಳೋದ್ರಿಂದ ಮುಖ್ಯವಾಗಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಮಾಡುವಂತಹ ಉದ್ಯೋಗ ಬದಲಾಯಿಸೋಣ ಅಥವಾ ಮತ್ತೊಂದು ಉದ್ಯೋಗವನ್ನು ಹುಡುಕೊಳ್ಳೋಣ. ಈ ಮಾಡ್ತಾ ಇರುವಂತಹ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನಗಳು ಮಾಡಬೇಡಿ. ಇಲ್ಲಿ ಮುಖ್ಯವಾಗಿ ಸ್ಥಾನ ಬದಲಾವಣೆ, ಉದ್ಯೋಗ ಬದಲಾವಣೆ ಅನ್ನೋದು ಯಾವುದೂ ಇಲ್ಲ. ಉದ್ಯೋಗ ಕಳ್ಕೊಳ್ಳುವಂಥದ್ದು, ಆದಾಯ ಕಮ್ಮಿ ಆಗುವಂಥದ್ದು, ಈ ರೀತಿ ಸಿಚುವೇಶನ್ ಸಂದರ್ಭಗಳು ಅಧಿಕವಾಗಿರೋದ್ರಿಂದ ಯಾವುದೇ ರೀತಿ ಕಠಿಣ ಮತ್ತು ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇನ್ನು ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ನಿದ್ದೆ ಮಾಡುವಂತಹ ಸಮಯ ಕಮ್ಮಿ, ಇದೆಲ್ಲವೂ ಕೂಡ ಮುಖ್ಯವಾಗಿ ಆರೋಗ್ಯದ ಮೇಲೆ ಬೀಳ್ತಾ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಆಹಾರ ನಿಯಮಗಳಾಗಿರಬಹುದು, ವಿಶ್ರಾಂತಿ ಸಮಯಗಳಾಗಿರಬಹುದು, ಅಥವಾ ನೀವು ತಗೊಳ್ಳುವಂತಹ ಕೆಲವೊಂದು ಜೀವನ ಶೈಲಿಯ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 12th ಹೌಸ್ ಅಗೈನ್ ಇಟ್ಸ್ ಲೈಕ್ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆಗಿರಬಹುದು, ಅಥವಾ ಕೆಲವೊಂದು ಸಮ್ಟೈಮ್ಸ್ ನೀವೇ ಪೇ ಮಾಡಬೇಕು. ನೀವೇ ಕೆಲವೊಂದು ಸಂದರ್ಭಗಳಲ್ಲಿ ರಿಟರ್ನ್ ಕಂಪನಿ ಬಿಡುವಂತಹ ಸಂದರ್ಭಗಳಲ್ಲಿ ನೀವೇ ಇಷ್ಟು ಪೇ ಮಾಡಬೇಕು, ನಿಮ್ಮಿಂದ ಇಷ್ಟು ಲಾಸ್ ಆಗಿದೆ, ಯು ಹ್ಯಾವ್ ಟು ಪೇ ದಿಸ್ ಮಿನಿ, ಈ ಪರ್ಟಿಕ್ಯುಲರ್ ಅಮೌಂಟ್ ಕೊಟ್ಟರೆ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಧನ ಕುಟುಂಬ ಸ್ಥಾನ ದ್ವಿತೀಯ ಸ್ಥಾನ ಮೇಲೆ ದೃಷ್ಟಿ ಇರೋದ್ರಿಂದ ಮಾತು, ಫ್ಯಾಮಿಲಿ, ಧನ ಕುಟುಂಬ ಸ್ಥಾನ, ಹಣಕಾಸಿನ ವ್ಯವಹಾರಗಳು, ನಿಮ್ಮ ಸರ್ಕಲ್, ನಿಮ್ಮ ನೆಟ್ವರ್ಕ್, ಮಾತಾಡುವಂತಹ ಮಾತುಗಳು, ಈಗೋ ಬೇಡ. ಈ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಪ್ರಾಪರ್ ಆಗಿರಬೇಕು. ಅಗ್ರೆಸಿವ್ನೆಸ್ ಬೇಡ ಕುಂಭರಾಶಿಯವರಿಗೆ. ಈ ಸಂದರ್ಭದಲ್ಲಿ ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, 6ನೇ ಮನೆಯಲ್ಲಿ ಗುರು, ಮುಖ್ಯವಾಗಿ ಧನ ಕುಟುಂಬ ಸ್ಥಾನದಲ್ಲಿ ಶನಿ 7.5 ಹಂತನೂ ಬೇರೆ ನಡೀತಾ ಇದೆ. ಸೊ ಆದ್ದರಿಂದ ಈ ವಿಷಯಗಳು ನಿಮ್ಮನ್ನು ಭಯ ಬೀಳಿಸಬೇಕು ಅಥವಾ ಕೆಲವೊಂದು ವಿಷಯಗಳಲ್ಲಿ ಆತಂಕವನ್ನು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶವಲ್ಲ. ಸೊ ಈ ವಿಷಯಗಳಿಂದ ಈ ರೀತಿ ಗ್ರಹ ಸಂಚಾರ ಇರೋದರಿಂದ ನೀವು ಬಹಳಷ್ಟು ಆತಂಕದಲ್ಲಿ ಇದ್ದರೆ, ಆದರೆ ಈ ರೀತಿ ಸಮಸ್ಯೆಗಳು ಬರಬಹುದು. ಇದಕ್ಕೆ ತಕ್ಕಂಥ ಸೂಕ್ತ ಪರಿಹಾರಗಳು ಮಾಡ್ಕೊಳ್ಳೋದಾಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆಲ್ಟರ್ನೇಟಿವ್ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು. ಇಂತಹ ವಿಷಯಗಳ ಮೇಲೆ ಫೋಕಸ್ ಮಾಡ್ತೀರಾ ಅನ್ನುವಂಥ ಉದ್ದೇಶದಿಂದ ಈ ವಿಷಯಗಳನ್ನು ನಾವು ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ 5 ತಿಂಗಳ ಕಾಲ ಕುಂಭರಾಶಿಯವರು ಎಲ್ಲರಿಗೂ ಇದೇ ರೀತಿ ಇರುತ್ತಾ, ಎಲ್ಲರಿಗೂ ಕೂಡ ಇದೇ ರೀತಿ ಸಮಸ್ಯೆಗಳಿರುತ್ತಾ ಅಂದರೆ ಅದು ಅವರವರ ವೈಯಕ್ತಿಕ ಜಾತಕದ ಮೇಲೆ, ಪರ್ಸ್ನಲ್ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಆ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಗ್ರಹಗಳು ಪಾಪಗ್ರಹಗಳ ಜೊತೆ ಇದೆಯಾ ಅಥವಾ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇದೆಯಾ, ಯಾವ ಸ್ಥಾನದಲ್ಲಿ ಯಾವ ಭಾವ ಫಲಗಳನ್ನು ನೀಡ್ತಾ ಇದೆ, ಮುಖ್ಯವಾಗಿ ಏನಾದರೂ ದೋಷಗಳಿದೆಯಾ, ಈಗ ನಡೀತಾ ಇರುವಂತಹ ದಶ ಅಂತರ್ದಶೆಗಳೇನು ಇತ್ಯಾದಿ ವಿಷಯಗಳನ್ನೆಲ್ಲ ನಾವು
ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ. ಸೊ ಈ 5 ತಿಂಗಳ ಕಾಲ ಕುಂಭರಾಶಿಯವರಿಗೆ ನೀವು ಆಲ್ರೆಡಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಾ ಇದ್ದೀರಾ, ಈ ಈಶ್ವರನ ಪ್ರಾರ್ಥನೆ, ಈಶ್ವರನಿಗೆ ಪರಿಹಾರಗಳು, ಅಭಿಷೇಕಗಳು ಮಾಡ್ತಾ ಇದ್ದೀರಾ ಆ 7.5 ಹಂತದಿಂದ ಹೊರಗಡೆ ಬರಲಿಕ್ಕೆ. ಬಟ್ ಈಗ ಈ 5 ತಿಂಗಳ ಕಾಲ ದೇವಗುರು ಬೃಹಸ್ಪತಿಯ ಅನುಗ್ರಹಕ್ಕೋಸ್ಕರ ಗುರು ಹಿರಿಯರನ್ನು ಗೌರವಿಸೋದು, ಅವರ ಆಶೀರ್ವಾದ ಪಡೆಯೋದಾಗಿರಬಹುದು, ಶ್ರೀ ಗುರುರಾಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ಪ್ರತಿ ಗುರುವಾರ ನಿಷ್ಠೆಯಿಂದ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯೋದು, ಶ್ರೀ ಗುರುರಾಯರ ಪ್ರಸಾದ ಪ್ರದಕ್ಷಿಣೆ ಇತ್ಯಾದಿ ವಿಷಯಗಳಿಂದ ರಾಯರ ಆಶೀರ್ವಾದವನ್ನು ಪಡೆಯೋದು, ರಾಯರ ಕ್ಷೇತ್ರವನ್ನು ದರ್ಶನ ಮಾಡೋದು, ಈ ಗೋವುಗಳಿಗೆ ಆಹಾರವಾಗಿ ನೀಡೋದು, ಗುರುವಾರದಂದು ಈ ಹಳದಿ ವರ್ಣದ ಯೆಲ್ಲೋ ಕಲರ್ ಡ್ರೆಸ್ನ ವೇರ್ ಮಾಡೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಗುರುಬಲ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮುಖ್ಯವಾಗಿ ಈ ನಿಮ್ಮ ಜಾತಕದ ಪ್ರಕಾರ ಇನ್ ಕೇಸ್ ಕನಕ ಪುಷ್ಯರಾಗ ಅಂತ ಇರುತ್ತೆ, ಗುರುಬಲ ಜಾಸ್ತಿ ಮಾಡಲಿಕ್ಕೆ ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಕನಕ ಪುಷ್ಯರಾಗವನ್ನು ಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಗುರುಬಲ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಕುಂಭರಾಶಿಯವರಿಗೆ. ಅದರ ಜೊತೆಗೆ ಈ ಪರ್ಟಿಕ್ಯುಲರ್ ಕೆಲವೊಂದು ಪ್ರಯತ್ನಗಳನ್ನು ಯಶಸ್ಸು ಪಡೆಯಬೇಕು ಅಂದರೆ ನಿಮ್ಮಲ್ಲಿರುವಂತಹ ಕಷ್ಟ, ನಿಮ್ಮಲ್ಲಿ ಇರುವಂತಹ ಒಳ್ಳೆಯತನ, ನಿಮಗಿರುವಂತಹ ದೈವಬಲ ಅದ್ಭುತವಾಗಿರುತ್ತೆ. ಯಾಕಂದರೆ ನೀವು ಒಂದು ರೀತಿ ತ್ಯಾಗ ಪುರುಷರು ಅಂತ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಇಲ್ದಿದ್ರೂ ಕೂಡ 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸು, ಉದ್ದೇಶ ಇರುವಂತಹ ವ್ಯಕ್ತಿಗಳು ಕುಂಭರಾಶಿಯವರು. ಸೊ ಅಂಥವರಿಗೆ ಸದಾ ಆ ಶ್ರೀಮನ್ನಾರಾಯಣರ, ಆ ಪರಮೇಶ್ವರರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.